ನಮಸ್ಕಾರ ಫ್ರೆಂಡ್ಸ್, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ, ಇವತ್ತೊಂದು ಹೊಸ ವಾಟ್ಸಪ್ ಟ್ರಿಕ್ನ ತಂದಿದ್ದೀನಿ. ಅದೇನೆಂದರೆ, ನಿಮ್ಮ ವಾಟ್ಸಪ್ ಡಿ ಪಿನ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರಿಗೆ ಕಾಣಲಾರಂತೆ ಇಡ್ಬೋದು. ಹಾಗೆ ನಿಮಗೆ ಯಾರಿಗೆ ಬೇಕು ಅವರಿಗೆ ಕಾಣುವಂತೆಯೂ ಇಡ್ಬೋದು. ಸೆಲೆಕ್ಟ್ ಮಾಡಿಕೊಂಡು ನಮಗೆ ಈ ಫ್ರೆಂಡ್ಸ್ಗಳಿಗೆ ಕಾಣಬೇಕು, ಈ ಫ್ರೆಂಡ್ಸ್ಗೆ ಕಾಣಬಾರ್ದು ಅಂಥೇಳಿ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಥರ ಸೆಟ್ ಮಾಡ್ಕೋಬೋದು ನಿಮ್ಮ ವಾಟ್ಸಪ್ಪಲ್ಲೇ. ಅದು ಬನ್ನಿ ನೋಡೋಣ. ವಾಟ್ಸಪ್ನ ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಇದೆ, ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗೆ ಸೆಟ್ಟಿಂಗ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಡಿ. ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸೆಕೆಂಡ್ ನಂಬರ್ ಪ್ರೈವೇಸಿ ಅಂತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸೆಕೆಂಡ್ ನಂಬರ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಎವ್ರಿ1 ಮೇಲೆ ಕ್ಲಿಕ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಫ್ರೆಂಡ್ಸ್ಗೆ ಬೇಡ ಅಂತ ಇದೆ ಅಂದರೆ ಇದು ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ನಿಮಗೆ ಯಾವ ಫ್ರೆಂಡ್ಸ್ ನಿಮ್ಮ ಡಿ ಪಿನ ನೋಡಬಾರ್ದು ಅಂತ ಇದೆಯಲ್ಲ, ಆ ಫ್ರೆಂಡ್ಸ್ನ ನಂಬರ್ನ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ರೆಡ್ ಬೀಳುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ರೆಡ್ ಬಿದ್ದರೆ ಅವರಿಗೆ ಕಾಣೋಲ್ಲ. ಹಾಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಓಕೆ ಅಂತ ಕೊಡಿ, ರೈಟ್ ಮಾರ್ಕಲ್ಲಿ ಕೊಟ್ಟರೆ ಇಲ್ಲಿ ನೋಡಿ ಸೆಲೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈ 5 ಫ್ರೆಂಡ್ಸ್ಗಳಿಗೆ ನಮ್ಮ ಡಿ ಪಿನ ಕಾಣೋದಿಲ್ಲ. ಹಾಗೆ ಇದರಲ್ಲೇ ಬಂದು ನೀವು ನಿಮ್ಮ ಡಿ ಪಿನ ಹಾಗೆ ನಮಗೆ ಯಾರಿಗೂ ಕಾಣಬಾರ್ದು, ಡಿ ಪಿನೂ ಇರಬೇಕು, ಯಾರಿಗೂ ಕಾಣಬಾರ್ದು ಅಂತಂದರೆ ಇಲ್ಲಿ ಕೆಳಗಡೆ 4ನೇ ನಂಬರ್ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ನೋ ಬಾಡಿ ಅಂಥೇಳಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಡಿ ಪಿ ಇಟ್ಟಿರ್ತೀರ, ನಿಮಗೆ ಇಷ್ಟೇ ಕಾಣುತ್ತೆ, ಉಳ್ಕಿದವ್ರಿಗೆ ಯಾರಿಗೂ ಕಾಣೋದಿಲ್ಲ. ನೋ ಬಾಡಿ, ಒಬ್ರಿಗೂ ಕಾಣೋದಿಲ್ಲ. ಹಾಗೆ ನೋಡಿ ಫಸ್ಟ್ ನಂಬರ್ ಇದೆ ನೋಡಿ, ಎವ್ರಿ1 ಅಂಥೇಳಿ. ಎವ್ರಿ1 ಅಂದರೆ ನಿಮ್ಮ ನಂಬರ್ ಸೇವ್ ಇದ್ರೂ ನಿಮ್ಮ ಡಿ ಪಿ ನೋಡ್ಕೋಬೋದು, ನಿಮ್ಮ ನಂಬರ್ ಸೇವ್ ಇರಲಿಲ್ಲ ಅಂದ್ರೂ ನಿಮ್ಮ ಡಿ ಪಿನ ನೋಡ್ಕೋಬೋದು. ಹಾಗೆ ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟೇ ಜನಕ್ಕೆ ವಾಟ್ಸಪ್ನ ನಮ್ಮ ಡಿ ಪಿ ಕಾಣಬೇಕು. ಬೇರೆ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ಡಿ ಪಿ ಕಾಣಬಾರ್ದು ಅಂತ ನಿಮಗಿದ್ರೆ ಇಲ್ಲಿ ಸೆಕೆಂಡ್ ನಂಬರ್ ಮೈ ಕಾಂಟ್ಯಾಕ್ಟ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಡಿ ಪಿನ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರೋದು, ನೀವು ಯಾವ ನಂಬರ್ನ ಸೇವ್ ಮಾಡ್ಕೊಂಡಿರ್ತಾರಲ್ಲ ಆ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಮಾತ್ರ ನಿಮ್ಮ ಡಿ ಪಿ ಕಾಣುತ್ತೆ. ಬೇರೆ ಯಾರಾದರೂ ಇದ್ದರೆ ಅವರು ನೋಡಬೇಕಂದ್ರೆ ನಿಮ್ಮ ಡಿ ಪಿ ಅವರಿಗೆ ಕಾಣಲ್ಲ. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಯಾವ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹಾಗೆ ಹೊಸ ವಿಡಿಯೋ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಟೆಕ್ ಮಸ್ಟೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಹೊಡೀರಿ. ನಮಸ್ಕಾರ ಫ್ರೆಂಡ್ಸ್.